ಇದೆಲ್ಲದರ ಮಧ್ಯೆ ಯುದ್ಧದಲ್ಲಿ ಆದಷ್ಟು ಶೀಘ್ರದಲ್ಲಿ ಸೋತು ಸುಣ್ಣವಾಗುತ್ತೆ ಅಂತ ಹೇಳಿ ಭಾವಿಸಿದ್ದಂತಹ ಇರಾನ್ ತನ್ನ ಟಾಪ್ ಲೀಡರ್ಗಳ ಹತ್ಯೆಯಾಗಿದ್ರೂ ಕೂಡ ಅಮೆರಿಕಾಗೆ ಇಸ್ರೇಲ್ಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಈಗ ಮತ್ತೊಂದು ರೀತಿಯ ಜಾಗತಿಕ ಒತ್ತಡ ಅಮೆರಿಕಾದ ಮೇಲೆ ನಿನ್ನೆ ರಾತ್ರಿಯಿಂದ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಟೆಕ್ ಕಂಪನಿಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಎನ್ನುವಂತಹ ವಾರ್ನಿಂಗ್ ಅನ್ನ ಕೊಟ್ಟಿದೆ. ನಮ್ಮ ಇನ್ನು ಒಬ್ಬನೇ ಒಬ್ಬ ಕಮಾಂಡರ್ನ ಟಾಪ್ ಲೀಡರ್ನ ನೀವು ಹತ್ಯೆ ಮಾಡಿದ್ರು ನಾವು ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕ ಮೂಲದ ಕಂಪನಿಗಳ ಮೇಲೆ ಅಟ್ಯಾಕ್ ಮಾಡ್ತೀವಿ ಅನ್ನುವಂತಹ ಸ್ಪಷ್ಟ ಎಚ್ಚರಿಕೆ ನಿನ್ನೆ ರಾತ್ರಿ ಇರಾನ್ನ IRGC ಇಂದ ಬಂದಿರೋದು. ಇರಾನ್ನ ಸೇನಾಪಡೆ, ಪ್ರಬಲ ಸೇನಾಪಡೆ IRGC ಇಂದ ಬಂದಿದೆ. ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಕಂಪನಿಗಳು ಯಾವುದು ಲಿಸ್ಟ್ ಕೂಡ ಕೊಟ್ಟಿದೆ. ಗೂಗಲ್, ಅಮೆಜಾನ್, ಒರಾಕಲ್, ಆಪಲ್, ಎನ್ವಿಡಿಯಾ, AI, IBM, ಟೆಸ್ಲಾ, ಇಂಟೆಲ್ ಹಾಗೆ ಸಿಸ್ಕೋ ಸುಮಾರು 18 ಕಂಪನಿಗಳ ಲಿಸ್ಟ್ ಅನ್ನ ಕೊಟ್ಟಿದೆ ಇರಾನ್. ಆ ಕಂಪನಿಗಳನ್ನ ನಾವು ಟಾರ್ಗೆಟ್ ಮಾಡ್ತೀವಿ. ರಾತ್ರಿ 8 ಗಂಟೆಯ ಒಳಗೆ, ಅಂದ್ರೆ ಇವತ್ತು ಏಪ್ರಿಲ್ 1ನೇ ತಾರೀಕು ರಾತ್ರಿ 8 ಗಂಟೆಯ ಒಳಗೆ ಕಂಪನಿಯನ್ನ ತೊರೆಯಬೇಕು ಅಂತ ಹೇಳಿ ಉದ್ಯೋಗಿಗಳಿಗೆ ಇರಾನ್ ಸೂಚನೆಯನ್ನ ಕೊಟ್ಟಿದೆ. ಅಮೆರಿಕ ದಾಳಿಗೆ ಪ್ರತಿಯಾಗಿ ಅಮೆರಿಕ ಮೂಲದ ಕಂಪನಿಗಳಿಗೇನಿದ್ದಾವೆ ಆ ಕಂಪನಿಗಳ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ ಅನ್ನುವಂತಹ ಘೋಷಣೆಯನ್ನ ಮಾಡಿದೆ. ಆರ್ಥಿಕವಾಗಿ ಅಮೆರಿಕಾಗೆ ಹೊಡೆತ ಕೊಡೋದು ಮಾತ್ರ ಉದ್ದೇಶ ಅಲ್ಲ, ಆ ಗಲ್ಫ್ ರಾಷ್ಟ್ರಗಳಿಗೆ ಹೊಡೆತ ಕೊಡೋದು. ಯಾವ ಗಲ್ಫ್ ರಾಷ್ಟ್ರಗಳು ಇರಾನ್ನ ಮೇಲೆ ದಾಳಿಯನ್ನ ಮಾಡುವುದಕ್ಕೆ ಅಮೆರಿಕಾಗೆ ತಮ್ಮ ಜಾಗವನ್ನ ಕೊಟ್ಟಿದ್ದಾವೋ, ಅವರ ಸೇನಾ ನೆಲೆಗಳಿಗೆ ಜಾಗವನ್ನ ಕೊಟ್ಟಿದ್ದಾವೋ ಅಂಥ ರಾಷ್ಟ್ರಗಳನ್ನು ನಾವು ಬಿಡೋದಿಲ್ಲ. ಎಲ್ಲಿ ತನಕ ಅಮೆರಿಕಾಗೆ ನೀವು ನಿಮ್ಮ ನೆಲವನ್ನ ಬಳಸಿಕೊಳ್ಳೋದಕ್ಕೆ ಬಿಡ್ತಿರೋ ಅಲ್ಲಿ ತನಕ ನಮ್ಮ ದಾಳಿ ಮುಂದುವರಿಯುತ್ತೆ. ಇದು ಇರಾನ್ನ ಸ್ಪಷ್ಟ ಸಂದೇಶ. ಈಗ ಅಮೆರಿಕ ಮೂಲದ ಕಂಪನಿಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿ IRGC ಹೇಳ್ಕೊಂಡಿದೆ. ಅದು ಇವತ್ತು ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಗಲ್ಫ್ನ ಯಾವ ರಾಷ್ಟ್ರಗಳಲ್ಲಿ ಯಾವ ಕಂಪನಿಗಳಿದ್ದಾವೆ ಅಂತ ನೋಡೋದಾದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ ದುಬೈ ಹಾಗೆ ಅಬುದಾಬಿಯಲ್ಲಿ ಪ್ರಮುಖವಾಗಿ ಮೈಕ್ರೋಸಾಫ್ಟ್, ಗೂಗಲ್ ಹಾಗೆ ಒರಾಕಲ್, IBM, ಸಿಸ್ಕೋ ಈ ಕಂಪನಿಗಳು ಕಾರ್ಯಾಚರಿಸ್ತಾ ಇದ್ದಾವೆ. ಮತ್ತೊಂದು ಗಲ್ಫ್ ರಾಷ್ಟ್ರ ಸೌದಿ ಅರೇಬಿಯಾ, ಅಲ್ಲಿ ಕ್ಲೌಡ್ ಹಾಗೆ AI ಪಾರ್ಟ್ನರ್ಶಿಪ್ ಇದೆ. ಮೈಕ್ರೋಸಾಫ್ಟ್ ಇದೆ, ಗೂಗಲ್ ಕ್ಲೌಡ್, ಒರಾಕಲ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಕತಾರ್ನಲ್ಲೂ ಕೂಡ ಡಾಟಾ ಇನ್ಫ್ರಾಸ್ಟ್ರಕ್ಚರ್ ಹಾಗೆ ಟೆಲಿಕಾಂ ಪಾರ್ಟ್ನರ್ಶಿಪ್ ಇದೆ ಅಮೆರಿಕಾಗೆ. ಇಸ್ರೇಲ್ನಲ್ಲೂ ಕೂಡ ಇವರ IT ಕಂಪನಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಬಹ್ರೇನ್ನಲ್ಲೂ ಕೂಡ ಕಂಪನಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಅಮೆರಿಕ ಮೂಲದ ಕಂಪನಿಗಳು. ಆ ಕಂಪನಿಗಳನ್ನ ನಾವು ಟಾರ್ಗೆಟ್ ಮಾಡ್ತೀವಿ ಅನ್ನೋದು IRGC ಕೊಟ್ಟಿರುವಂತಹ ಎಚ್ಚರಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.